ನಾನಿವತ್ತು ಬಂದಿದ್ದೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಇವತ್ತು ನಾನು ಮಾಡ್ತಿರೋದು ಸ್ವೀಟ್ ಪೊಟ್ಯಾಟೊ ಪಕೋಡ, ಸಿಹಿಗೆಣಸಿನ ಪಕೋಡ ಅಥವಾ ಸಿಹಿಗೆಣಸಿನ ಪೋಡಿ ಅಂತೇವೆ ನಾವು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಸ್ವೀಟ್ ಪೊಟ್ಯಾಟೊನ ತಗೊಂಡು ಅದರ ಸ್ಕಿನ್ ಪೀಲ್ ಮಾಡ್ಕೊಂಡಿದ್ದೀನಿ. ಹಾಗೆ ಆಮೇಲೆ ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಆಲ್ರೆಡಿ ಒಂದು ಕಟ್ ಮಾಡಿದ ಸಿಹಿಗೆಣಸನ್ನು ತೋರಿಸ್ತಾ ಇದ್ದೀನಿ. ಇದು ಮಿಡ್ಲಲ್ಲಿ 2 ಭಾಗ ಮಾಡಿಕೊಂಡು ಸಿಹಿಗೆಣಸನ್ನು ಲೆಂತ್ ವೈಸ್ ಕಟ್ ಮಾಡಿದರೆ ಈ ಥರ ಶೇಪಲ್ಲಿ ಸಿಗುತ್ತೆ ನಿಮಗೆ, ಅಥವಾ ಸರ್ಕಲ್ ಶೇಪಲ್ಲಿ ಸಹ ನಾವು ರೌಂಡ್ ಆಗಿ ಸಹ ಕಟ್ ಮಾಡ್ಕೋಬಹುದು. ನೋಡಿ ಈ ರೀತಿ ರೌಂಡ್ ಆಗಿ ಕಟ್ ಮಾಡಿಕೊಂಡು ನಾವು ಪಕೋಡ ಮಾಡ್ಕೋಬಹುದು. ಹಾಗೆ ಇದನ್ನ ಕಟ್ ಮಾಡೋಕೆ ನಾವು ತುಂಬ ಅದು ತಿನ್ನೂ ಆಗಬಾರ್ದು, ತುಂಬ ದಪ್ಪನೂ ಇರಬಾರ್ದು, ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೋಬೇಕಾಗ್ತದೆ. ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇನ್ನು ನಾನು ಇದಕ್ಕೆ ಬೇಕಾದಂಥ ಇದನ್ನ ಫ್ರೈ ಮಾಡಲಿಕ್ಕೆ ಬೇಕಾದಂಥ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ ಕಡಲೆ ಹುಡಿ ಅಂತ ತಗೊಂಡಿದ್ದೀನಿ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಶಿನ, ಕೆಂಪು ಮೆಣಸಿನ ಪುಡಿ, ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಅಜ್ವೈನ ಅಂದರೆ ಓಮ್ ಕಾಳು. ಇದನ್ನು ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಪುಡಿ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇಷ್ಟನ್ನು ಹಾಕ್ಕೊಂಡು ಮತ್ತು ಸ್ವಲ್ಪನೇ ನೀರನ್ನು ಬೆರೆಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ, ಈ ಬ್ಯಾಟರ್ ತುಂಬ ತೆಳು ಆಗಬಾರ್ದು, ತುಂಬ ದಪ್ಪನೂ ಆಗಬಾರ್ದು, ಮೀಡಿಯಂ ಕನ್ಸಿಸ್ಟೆನ್ಸಿ ದೋಸೆ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು. ಅದಕ್ಕೆ ನೋಡಿಕೊಂಡು ಸ್ವಲ್ಪನೇ ನೀರನ್ನು ಬೆರೆಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಇವಾಗ ಒಂದು ಸ್ವಲ್ಪ ಪೀಸಷ್ಟೇ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪನೇ ಹಿಟ್ಟನ್ನು ತಗೊಂಡಿದ್ದೀನಿ. ಮತ್ತು ಈಗ ನಾನು ಒಂದು ಸಿಹಿಗೆಣಸನ್ನು ಕಟ್ ಮಾಡೋದು ಎಷ್ಟು ಸ್ಲೈಸ್ ಆಯಿತು ನೋಡಿ. ಅದೆಲ್ಲವನ್ನು ಮಾಡೋದಕ್ಕೆ ಒಂದು 3 ಕಪ್ನಷ್ಟು ಕಡಲೆ ಹುಡಿ ಬೇಕಾಗ್ತದೆ. ಹಾಗೆ ಅದಕ್ಕೆ ಬೇಕಾದಂಥ ಮೆಣಸಿನ ಹುಡಿ, ಅರಿಶಿನ, ಉಪ್ಪು ಅದೆಲ್ಲ ಸ್ವಲ್ಪ ಕ್ವಾಂಟಿಟಿ ಅದಕ್ಕೆ ಬೇಕಾದಾಗೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ. ಈಗ ನಾನಿಲ್ಲಿ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಈ ಹದ ಪರ್ಫೆಕ್ಟ್. ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಸಿಹಿಗೆಣಸನ್ನು ಡಿಪ್ ಮಾಡಿಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು, ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಡಿಪ್ ಮಾಡಿಕೊಂಡು, ನಾನು ಆಲ್ರೆಡಿ ಆಯಿಲ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ಆಯಿಲ್ ಬಿಸಿ ಆಗಿದೆ. ಈಗ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನ ಮೀಡಿಯಂ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಳುವಂಥದ್ದು. ನಾನಿಲ್ಲಿ ಫ್ರೈ ಮಾಡೋದಕ್ಕೆ ಕೋಕೋನಟ್ ಆಯಿಲನ್ನು ಯೂಸ್ ಮಾಡಿದ್ದೇನೆ. ನೀವು ನಿಮ್ಮ ಆಪ್ಷನ್ ಯಾವ್ದು ಬೇಕು ಆಯಿಲ್ ಯೂಸ್ ಮಾಡ್ಬೋದು. ಆದರೆ ಆದಷ್ಟು ರಿಫೈನ್ಡ್ ಆಯಿಲಿಂದ ದೂರ ಇಡಿ. ರಿಫೈನ್ಡ್ ಆಯಿಲನ್ನು ಬಳಸೋದನ್ನು ಕಡಿಮೆ ಮಾಡಿ. ನೋಡಿ ಇವಾಗ ಇದು ರೆಡಿ ಆಯಿತು. ಇದನ್ನ ತಕ್ಕೋಬೋದು. ಇದನ್ನ ನಾವು ತೆಗಿತಾ ಇದ್ದೀವಿ ಆಯಿಲಿಂದ. ಇನ್ನು ಹಾಗೆ ಉಳಿದ ಏನು ಗೆಣಸಿನ ಪೀಸಸ್ ಇತ್ತಲ್ವ ನಾವು ಸ್ಲೈಸ್ ಮಾಡಿದ್ದು, ಅದನ್ನು ಹಾಗೆ ಬ್ಯಾಟ್ರಲ್ಲಿ ಒಂದೊಂದಾಗಿ ಡಿಪ್ ಮಾಡಿಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಗೆಣಸು ಅಲ್ಲದೆ ಬೇರೆ ನಾವು ಪೊಟ್ಯಾಟೊ ಇರ್ಬೋದು, ಅಜ್ವೈನ್ ಎಲೆಗಳಿರ್ಬೋದು, ಬನಾನಾ ಇರ್ಬೋದು, ಈ ಥರ ಸೇಮ್ ಹಿಟ್ಟನ್ನು ರೆಡಿ ಮಾಡಿಕೊಂಡು ನಾವು ಫ್ರೈ ಮಾಡ್ಕೋಬೋದು. ಆನಿಯನ್ಸ ಮಾಡ್ಕೋಬೋದು, ಆನಿಯನ್ ಬಜ್ಜಿ. ಇದೇ ರೀತಿ ಹಿಟ್ಟು ಮಾಡಿಕೊಂಡು ಇದೇ ಹಿಟ್ಟಲ್ಲಿ ಅವುಗಳನ್ನು ಕಟ್ ಮಾಡಿಕೊಂಡು ಡಿಪ್ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು. ನೋಡಿ ಇದು ಸೆಕೆಂಡ್ ರೌಂಡ್ ಸಹ ಆಯಿತು. ಇವಾಗ ನಾನು ಸ್ವಲ್ಪ ಬನಾನಾನು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ. ಆದರೆ ಬನಾನಾ ತುಂಬ ಹಣ್ಣಾಗಿರಬಾರ್ದು, ಸ್ವಲ್ಪ ಕಾಯಿ ಅಂದರೆ ಸ್ವಲ್ಪ ಬೆಳೆದಿರುತ್ತಲ್ವ, ಸ್ವಲ್ಪ ಸ್ವೀಟಿಶ್ ಆಗಿ ಅಂಥ ಬನಾನಾ ತಗೋಬೇಕು. ನೋಡಿ ಅದನ್ನು ಕಟ್ ಮಾಡಿ ಅದನ್ನು ನಾನು ಫ್ರೈ ಮಾಡಿದೆ. ಇಲ್ಲಿ ನಾವು ಕೇರಳ ಬನಾನಾ ಅಥವಾ ನೇಂದ್ರ ಬನಾನಾ ಅಂತೀವಲ್ವ, ಅದನ್ನೇ ತಗೋಬೇಕು. ಅದು ಈ ಥರ ಪಕೋಡ ಮಾಡಲಿಕ್ಕೆ, ಪೋಡಿ ಮಾಡೋದಕ್ಕೆ ತುಂಬ ಚೆನ್ನಾಗಾಗ್ತದೆ. ಬಟ್ ತುಂಬ ಅದು ಅಂದರೆ ತುಂಬ ಹಣ್ಣಾಗಿರಬಾರ್ದು. ನೋಡಿ ಇದನ್ನು ರೆಡಿ ಆಯಿತು. ಇದನ್ನು ಆಯಿಲಿಂದ ತಗೋಬಹುದು ನಾವು. ಈಗ ರುಚಿಯಾದಂತಹ ಸಿಹಿಗೆಣಸು ಹಾಗೆ ಬಾಳೆಹಣ್ಣಿನ ಪೋಡಿ ಅಥವಾ ಪಕೋಡ ಸವಿಯಲು ಸಿದ್ಧ. ಈ ಪೋಡಿ ಮಾಡುವಾಗ ಬ್ಯಾಟರ್ ಏನು ನಾವು ರೆಡಿ ಮಾಡಿದ್ವಲ್ಲ, ಆವಾಗ ಅದಕ್ಕೆ ಪಿಂಚ್ ಆಫ್ ಬೇಕಿಂಗ್ ಸೋಡಾನು ಆ್ಯಡ್ ಮಾಡ್ಕೋಬಹುದು. ಅದನ್ನು ಆ್ಯಡ್ ಮಾಡೋದ್ರಿಂದ ಅದು ಸ್ವಲ್ಪ ಉಬ್ಬಿಕೊಂಡು ನೋಡೋದಕ್ಕೆ ಚೆನ್ನಾಗಿ ಕಾಣ್ತದೆ ಪೋಡಿ. ಸೊ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ, ಬೇಕು ಅಂತಂದರೆ ಆ್ಯಡ್ ಮಾಡ್ಕೋಬಹುದು. ಈ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.